30-40 ಸೈಟು 46 lakhs ಅಲ್ಲಿ ನಾವು ಹ್ಯಾಂಡ್ ಓವರ್ ಮಾಡಿದ್ವಿ. ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತಾ ನಿಮ್ಮ ಪ್ಯಾಕೇಜ್ ಅಲ್ಲಿ? ಸರ್ ಹೌದು ಸರ್, 7 feet ಕ್ಲಿಯರ್ ಹೈಟ್ ಇದೆ. ಒಂದು ಕಾರ್ ಆರಾಮಾಗಿ ಹೋಗ್ಬೋದು. ಬಾಸ್ಕಲ್ ಸೈಜ್ ಬಂದ್ಬಿಟ್ಟು 6x4 ಇದೆ. ಓಕೆ, ಒಂದು ಸ್ಪೇಷಿಯಸ್ ಆಗಿರುವಂತ ಲಿವಿಂಗ್ ಸಿಗುತ್ತೆ. ಕಿಚನ್ ಏರಿಯಾ ಇದು ಆಕ್ಚುಲಿ 8 feet ವಿಡ್ತ್. ಪೂಜಾ ರೂಮ್ ಅಲ್ಲಿ ನಾವು 5x4 ಸಿರಾಮಿಕ್ ಗೋಲ್ಡನ್ ಫಿನಿಶ್. ಈ ಫಿಟ್ಟಿಂಗ್ ಬಂದ್ಬಿಟ್ಟು ಪ್ಯಾರಿವೇರ್ ಫಿಟ್ಟಿಂಗ್ಸ್ ಸರ್. ಆಕ್ಚುಲಿ ಇದು ಪೇರೆಂಟ್ಸ್ ರೂಮ್ ಸರ್. ಆಕ್ಚುಲಿ ಇದು 3 feet ಕ್ಲಿಯರ್ ಇದೆ ಸರ್. ಈ ಏರಿಯಾ ಇದೆಯಲ್ಲ, ಈ ಏರಿಯಾ ಆಕ್ಚುಲಿ ಫ್ಯಾಮಿಲಿ ಲಿವಿಂಗ್ ಇದೆ. ಕಿಡ್ಸ್ ರೂಮ್ ಸರ್. ವರ್ಕ್ ಫ್ರಮ್ ಹೋಮ್ ಇದ್ದಾಗ ಬೇಕು ಅಂತೇಳಿ ಒಂದು ಆಫೀಸ್ ಸ್ಪೇಸ್ ತರ ಮಾಡಿದ್ವಿ. ಒಂದು ಬಾಲ್ಕನಿಗೆ ಬಂದ್ಬಿಡ್ತೀವಿ. ಓಕೆ ಸರ್, ಇದು ಮಾಸ್ಟರ್ ಬೆಡ್ರೂಮ್. ನೀವು ಅಬ್ಸರ್ವ್ ಮಾಡಿ, ಸುತ್ತಲೂ ನಮ್ಗೆ ಆರಾಮಾಗಿ 1.5 ಅಡಿ ಸ್ಪೇಸ್ ಇದೆ ನೋಡಿ. ಡ್ರೈ ಏರಿಯಾ, ವೆಟ್ ಏರಿಯಾ ಕಾನ್ಸೆಪ್ಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ. ಹೊರಗಡೆ ಬಿಸಿಲಿದೆ, ತಣ್ಣಗಿದೆ. ನೀವು ನಮ್ಮ ಹತ್ರ ಬರೋಕ್ಕಿಂತ ಮುಂಚೆ 4 ಕಡೆ ವಿಚಾರಿಸ್ಕೊಂಡ್ ಬನ್ನಿ. ಅದಕ್ಕಿಂತ ಬೆಸ್ಟ್ ಪ್ರೈಸ್ ಅಂತೂ ನಾವು ಕೊಟ್ಟೆ ಕೊಡ್ತೀವಿ. ಬೋರ್ವೆಲ್ ಹಾಕ್ಸೋದ್ರಿಂದ ಹಿಡಿದು ಹ್ಯಾಂಡ್ ಓವರ್ ಮಾಡೋರ್ಗು, ಸ್ಯಾಂಕ್ಷನ್ಸ್ ಇರ್ಬೋದು, ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಇರ್ಬೋದು, BWSSB ಕನೆಕ್ಷನ್ಸ್ ಇರ್ಬೋದು, A to Z ಹ್ಯಾಸಲ್ ಫ್ರೀ ಆಗಿ ನಾವೇ ಮಾಡ್ಕೊಡ್ತೀವಿ. ಓಕೆ, ಸೊ ನಮ್ಮನ್ನೇ ನೋಡ್ತಿರ್ಬೋದು ಬಾಗಿ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಓನರ್ ಇದ್ದಾರೆ ನವೀನ್ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಲಾಸ್ಟ್ ಟೈಮ್ ಒಂದು ಇದೇ ಲೇಔಟಲ್ಲಿ ಒಂದು ಸೂಪರ್ ಆಗಿರೋ ಒಂದು ಗೇಟೆಡ್ ಕಮ್ಯುನಿಟಿಯಲ್ಲಿ ಒಂದು ವಿಡಿಯೋ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು ಬಿಲ್ಡಿಂಗ್. ಅದು ಆಕ್ಚುಲಿ ಫ್ರಂಟ್ ಒಂದು ಎಲಿವೇಶನ್, ಬ್ಯಾಕ್ ಸೈಡ್ ಒಂದು ಎಲಿವೇಶನ್ ಡಿಫ್ರೆಂಟ್ ಆಗಿ ಕೊಟ್ಟಿದ್ರಿ. ಅದು 40-60 ಮಾಡಿ. ಹೌದು, 40-60 ಮಾಡಿರೋದು. ಇದು ಕೂಡ ಒಂದು ಬಡ್ಜೆಟ್ ಪ್ರೈಸ್. ನೀವೇ ಹೇಳ್ಬಿಡಿ ಸರ್, ಎಷ್ಟು ಯಾವ ಪ್ರೈಸ್ ಅಲ್ಲಿ ಕನ್ಸ್ಟ್ರಕ್ಟ್? ಸರ್, ಆಕ್ಚುಲಿ ಇದು 4.5 BHK ಹೌಸ್, 30-40 ಸೈಟು, 46 lakhs ಅಲ್ಲಿ ನಾವು ಹ್ಯಾಂಡ್ ಓವರ್ ಮಾಡಿದ್ವಿ. ಕನ್ಸ್ಟ್ರಕ್ಷನ್ ಕಾಸ್ಟ್ 46 lakhs ಅಲ್ಲಿ ಹ್ಯಾಂಡ್ ಓವರ್ ಮಾಡಿದ್ವಿ. ಸೂಪರ್. 30-40 ಡೈಮೆನ್ಷನ್ ಅಲ್ಲಿ 46 lakhs ಅಲ್ಲಿ ಈ ಥರ ಒಂದು ಸೂಪರ್ ಆಗಿ ಒಂದು ಮನೆ ಮಾಡಿದ್ದಾರೆ. ಸರ್, ನಿಮ್ಮ ಕನ್ಸ್ಟ್ರಕ್ಷನ್ ಕಂಪನಿ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಆಗಿ ಹೇಳ್ಬಿಡಿ, ಯಾಕಂದರೆ ಹೊಸ ಸಬ್ಸ್ಕ್ರೈಬರ್ಸ್ ಕೂಡ ಇರ್ತಾರೆ. ಅದ್ರ ಬಗ್ಗೆ ಸರ್, ಅದು ಬಾಗಿ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅಂತ ಹೇಳಿ ನನ್ನ ಆಫೀಸ್ ಇರೋದು ಬಂದ್ಬಿಟ್ಟು ನಾಗರಬಾವಿಲಿ, ಅಂಬೇಡ್ಕರ್ ಕಾಲೇಜ್ ನಿಯರ್ ಇದೆ. ಓಕೆ, ಬಟ್ ಆಲ್ ಓವರ್ ಮೈಸೂರು, ಬೆಂಗಳೂರು, ತುಮಕೂರು ಎಲ್ಲ ಇದ್ರೂ ಕೂಡ ನಾವು ಪ್ರಾಜೆಕ್ಟ್ಸ್ ಮಾಡ್ತೀವಿ. ಸೂಪರ್ ಸರ್. ಸೊ ಇದು ಈ ಲೆವೆಟಲ್ಲಿ ನಮ್ಮದು 2ನೇ ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಆಗಿರೋದು. ಓಕೆ. ಸೊ ಒಂದು ಮನೆ ನೋಡಿ ಆಮೇಲೆ ರೆಫರೆನ್ಸ್ ಯೂಶುವಲ್ ಆಗಿ ಈ ಒಂದು ಲೇಔಟ್ ಅಂತ ಬಂದ್ರೆ ಇದು ಗೇಟೆಡ್ ಕಮ್ಯುನಿಟಿ ಲೇಔಟ್. ಓಕೆ, ರೆಫರೆನ್ಸ್ ಅಲ್ಲೇ ಬರುತ್ತೆ ಸರ್. ನಾವು ಕೆಲಸ ಮಾಡ್ತಿರೋದು ಅಂದ್ಬಿಟ್ಟೆ ಕೆಲಸ ಕೊಡ್ತಾರೆ. ಓಕೆ. ಸೂಪರ್ ಸರ್. ಸೊ ನೀವು ಕನ್ಸ್ಟ್ರಕ್ಷನ್ ಬಿಟ್ಟು ಬೇರೆ ಏನೇನ ಮಾಡ್ತೀರಾ? ಸರ್, ಇಂಟೀರಿಯರ್ ಕೂಡ ಮಾಡ್ತೀವಿ ಸರ್. ಸರ್, A to Z ಸರ್ವಿಸ್ ಸರ್. ಆಕ್ಚುಲಿ ನಮ್ಮ ಸರ್ವಿಸ್ ಬಂದ್ಬಿಟ್ಟು A to Z ಸರ್ವಿಸ್. ಬೋರ್ವೆಲ್ ಹಾಕ್ಸೋದ್ರಿಂದ ಹಿಡಿದು ಹ್ಯಾಂಡ್ ಓವರ್ ಮಾಡೋರ್ಗು, ಸ್ಯಾಂಕ್ಷನ್ಸ್ ಇರ್ಬೋದು, ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಇರ್ಬೋದು, BWSSB ಕನೆಕ್ಷನ್ಸ್ ಇರ್ಬೋದು, A to Z ಹ್ಯಾಸಲ್ ಫ್ರೀ ಆಗಿ ನಾವೇ ಮಾಡ್ಕೊಡ್ತೀವಿ. ಸೂಪರ್. ಓಕೆ ಸರ್. ಸೊ ನೆಕ್ಸ್ಟ್ ನೋಡ್ಬೋದು ಬಿಲ್ಡಿಂಗು 30-40 ಡೈಮೆನ್ಷನ್. ಯೂಶಲಿ ಏನಂದರೆ ಸರ್, ಎಲಿವೇಷನ್ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿರಬೇಕು, ಪ್ರೀಮಿಯಮ್ ಆಗಿರ್ಬೇಕಂತಾರೆ. ಈ ಬಿಲ್ಡಿಂಗ್ ಎಲಿವೇಷನ್ ಯಾವ ಥರ ಪ್ಲಾನ್ ಮಾಡಿ ಸರ್? ಆಕ್ಚುಲಿ ಈ ಬಿಲ್ಡಿಂಗ್ ಎಲಿವೇಷನ್ ಏನು ಪ್ಲಾನ್ ಮಾಡಿದ್ವಿ ಅಂದರೆ, ಫಂಡ್ರೋಮ್ಯಾಕ್ ಶೀಟ್ ಇದೆಯಲ್ಲ, ಕಂಪ್ಲೀಟ್ಲಿ ಫಂಡ್ರೋಮ್ಯಾಕ್ ಶೀಟ್ ಹಾಕೊಂಡ್ವಿ. ಮತ್ತೆ ಇದು ನ್ಯಾಚುರಲ್ ಸ್ಟೋನ್ ಮಾಡಿದ್ವಿ, ಮತ್ತೆ ಟಫ್ ಅಂಡ್ ಗ್ಲಾಸು, ಮತ್ತೆ SS ರೈಲಿಂಗ್ಸ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ನಮಗೆ ಎಲಿವೇಷನ್ಗೆ ಏನು ಬೇಕೋ ನಾವು ಫಂಡ್ರೋಮ್ಯಾಕ್ಸ್ ಯೂಶುವಲ್ ಆಗಿ ಯೂಸ್ ಮಾಡ್ತೀವಿ. ಓಕೆ. ಸೂಪರ್ ಸರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಮನೆ ಒಳಗೆ ಹೋಗೋಣ. ಎಂಟ್ರೆನ್ಸ್ ಅಲ್ಲಿ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತಾ ನಿಮ್ಮ ಪ್ಯಾಕೇಜ್ ಅಲ್ಲಿ? ಸರ್ ಹೌದು ಸರ್, ಎಲ್ಲ ಆಕ್ಚುಲಿ ನಮ್ಮ ಪ್ಯಾಕೇಜ್ ಅಲ್ಲಿ ಇದೆಲ್ಲ ಇನ್ಕ್ಲೂಡೆಡ್ ಆಗೇ ಇರುತ್ತೆ. ಕಸ್ಟಮರ್ಸ್ಗೆ ಯಾವಾಗಲೂ ಕ್ಲೈಂಟ್ಗೆ ನಾವು ಡೈರೆಕ್ಟ್ ಡೆಲಿವರಿ ವಿತ್ ಹ್ಯಾಂಡ್ ಓವರೇ ಕೊಡೋದು. ಮತ್ತೆ ಒಂದ್ಸಲ ನಾವೇನು ಶುರು ಮಾಡ್ತೀವಲ್ವಾ, ಎಂಡ್ ಅದೇ ಇರುತ್ತೆ. ಇನಿಷಿಯಲಿ ಮಧ್ಯದಲ್ಲಿ ಆಡ್ ಆನ್ ಆ ಥರ ಇಲ್ವೇ ಇಲ್ಲ. ಒಂದ್ಸಲ ಕುತ್ಕೊಂಡಾಗಲೇ ನಾವು ಇದನ್ನೆಲ್ಲ ಮೆನ್ಷನ್ ಮಾಡಿರ್ತೀವಿ. ರ್ಯಾಂಪ್ ಬರುತ್ತೆ, ಚೇಂಬರ್ ಕಲ್ಸ್ ಬರುತ್ತೆ, ಮತ್ತೆ ಗೇಟ್ ಬರುತ್ತೆ. ಸೊ ಇದೆಲ್ಲ ಏನ್ ಸೇಫ್ಟಿ ಗ್ರಿಲ್ಸ್ ಎಲ್ಲೆಲ್ಲಿ ಬರುತ್ತೆ ಅದನ್ನೆಲ್ಲ ಮೆನ್ಷನ್ ಮಾಡ್ಬಿಟ್ಟಿರ್ತೀವಿ. ನಾವು ಇನಿಷಿಯಲಿ ಪ್ರಾಜೆಕ್ಟ್ ಶುರು ಮಾಡ್ಬೇಕಾದ್ರೆ ಏನ್ ಬಡ್ಜೆಟ್ ಇರುತ್ತೋ, ಫಿನಿಶ್ ಆದಾಗ್ಲೂ ಅದೇ ಬಡ್ಜೆಟ್ ಅಲ್ಲೇ ಇರುತ್ತೆ. ಸೈಡ್ ಸೆಟ್ ಪ್ಯಾಕ್ ಎಷ್ಟು ಬಿಟ್ಟಿದ್ದೀರಾ ಸರ್? ಸುತ್ತಲೂ 1.5 ಅಡಿ ಜಾಗ ಬಿಟ್ಟಿದ್ದೀವಿ. 1.5 ಅಡಿ ಜಾಗ ಬಿಟ್ಟಿದ್ದೀರಾ? 1.5 ಅಡಿ ಜಾಗ ಇದೆ. ನೆಕ್ಸ್ಟ್ ಗೇಟ್ ಆಕ್ಚುಲಿ ಒಂದು ಹೈಲೈಟ್ ಕೊಡುತ್ತೆ, ಅದಕ್ಕೂ ಇದಕ್ಕೂ ಮ್ಯಾಚಿಂಗ್. ಎಸ್ ಸರ್, ಅದಕ್ಕೋಸ್ಕರ ಇದು ಆಕ್ಚುಲಿ MS ಗೇಟ್ ಸರ್. MS ಗೇಟ್ ವಿತ್ ಫಂಡ್ರೋಮ್ಯಾಕ್ ಶೀಟ್. ಓಕೆ, ಎಷ್ಟು ಹೈಟ್ ಬರುತ್ತೆ ಸರ್ ಇದು? ಸರ್, ಇದು 7 feet ಕ್ಲಿಯರ್ ಹೈಟ್ ಇದೆ. ಒಂದು ಕಾರ್ ಆರಾಮಾಗಿ ಹೋಗ್ಬೋದು. ಮೇಲ್ಗಡೆ ಸೇಫ್ಟಿ ಇಶ್ಯೂಗೋಸ್ಕರ ಕ್ಲೋಸ್ ಮಾಡಿದ್ದೀರಾ. ಎಸ್ ಸರ್. ಸೂಪರ್ ಸರ್. ಸೊ ನೆಕ್ಸ್ಟ್ ಇವಾಗ ಒಳಗೆ ಹೋಗೋಣ. ಎಸ್ ಸರ್, ಬನ್ನಿ ಸರ್. ಈ ಪಾರ್ಕಿಂಗ್ ಸ್ಪೇಸ್ ಎಷ್ಟು ಇದು ಬರುತ್ತೆ ಸರ್? ಅಂದ್ರೆ ನಾವು ಗ್ರೌಂಡ್ ಅಲ್ಲೇ ಶುರು ಮಾಡಿರೋದ್ರಿಂದ ಪಾರ್ಕಿಂಗ್, ಒಂದು ಕಾರ್ ಪಾರ್ಕಿಂಗು ಮತ್ತೆ ಒಂದು ಬೈಕ್ ನಿಲ್ಸೋ ಅಷ್ಟು ಜಾಗ ಮಾಡ್ಕೊಟ್ಟಿದ್ವಿ. ಓಕೆನಾ? ಇದು 12/14 ಇದೆ ಸರ್. 12/14. ಆಕ್ಚುಲಿ ಇದು ಕ್ರೆಟಾ ಗಾಡಿ, ಆರಾಮಾಗಿ ನೀವು ನೋಡ್ಬೋದು. ಕ್ರೆಟಾ ಗಾಡಿ ಈಸಿಯಾಗಿ ನಿಲ್ಬೋದು. ಓಕೆ, ಆ ಕಡೆ ಒಂದು ಶೂ ರ್ಯಾಕ್ಸ್ ಸರ್, ಇಲ್ಲಿ ಕಂಪ್ಲೀಟ್ ಆಗಿ ಶೂ ಹಾಕೊಟ್ಟಿದ್ವಿ. ಇಲ್ಲಿ ಒಂದು ಸಿಟ್ಟಿಂಗು ಮಾಡ್ಕೊಂಡು ಕಂಪ್ಲೀಟ್ ಆಗಿ ಒಂದು ಶೂ ಹಾಕು ಮಾಡ್ಕೊಳ್ಳೋ ಥರ. ಸೂಪರ್ ಸರ್. ಓಕೆ, ನೆಕ್ಸ್ಟ್ ಆ ಕಡೆ ಮೇನ್ ಯೂನಿಟ್ ಬರುತ್ತೆ ಸರ್. ಇಲ್ಲಿ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಏನಿದೆಯಲ್ಲ, ಎಲ್ಲ ಎಲೆಕ್ಟ್ರಿಕಲ್ ಕನೆಕ್ಷನ್ ಇಲ್ಲೇ ಇದೆ. ಮತ್ತೆ ಗ್ಯಾಸು ಕೂಡ ಅದೇ ಸೈಡ್ ಅಲ್ಲಿ ಇದೆ. ಔಟ್ ಸೈಡ್ ಗ್ಯಾಸ್ ಬರುತ್ತೆ. ಗ್ಯಾಸ್ ಲೈನು ನಾವೇ ಮಾಡ್ಕೊಡ್ತೀವಿ. ಸೂಪರ್.
ಟ್ಯಾಂಕ್ ಕೆಪಾಸಿಟಿ ಎಷ್ಟು ಬರುತ್ತೆ ಸರ್ ಇಲ್ಲಿ? ಸರ್ ಇದು ಆಕ್ಚುಲಿ 10,000 ಲೀಟರ್ ಇದೆ. 10,000 ಲೀಟರ್ ಬರುತ್ತೆ. ಇನ್ನು ಇಲ್ಲಿಗೆ ಕಾವೇರಿ ಕನೆಕ್ಷನ್ ಬಂದಿಲ್ಲ, ಸೊ ಹಾಗಾಗಿ ಇಲ್ಲಿ ಲೇಔಟ್ದೇ ಏನು ಕಮ್ಯುನಿಟಿ ಇದೆಯಲ್ಲ ಅದರದೇ ವಾಟರ್ ಅದರಿಂದ ಕ್ಲೈಂಟ್ ಇನಿಷಿಯಲಿ ನಮ್ಗೊಂದು 2,000 ಜಾಸ್ತಿ ಬೇಕು ಅಂತ ಹೇಳಿದ್ರು. ಅದು ನಾವು ನಮ್ಮ ಕೊಟೇಶನಲ್ಲಿ ಆ್ಯಡ್ ಆನ್ ಮಾಡ್ಕೊಟ್ಟು ಮಾಡಿದ್ದೀವಿ ಸರ್. ಸೂಪರ್ ಸರ್. ನೆಕ್ಸ್ಟ್ ವಾಸ್ತು ಪ್ರಕಾರ ಡೋರ್ ಯಾವ ಕಡೆ ಬರುತ್ತೆ ಅದೆಲ್ಲ? ಸರ್ ಆ್ಯಕ್ಚುಲಿ ಇದು ನಾರ್ತ್ ಸೈಟು, ಈಸ್ಟ್ ಎಂಟ್ರೆನ್ಸ್. ಓಕೆ. ಮೈನ್ ರೋಡ್ ಬಂದ್ಬಿಟ್ಟು ನಾರ್ತ್ಗಿದೆ. ಓಕೆ. ಸೊ ಎಂಟ್ರೆನ್ಸ್ ಬಂದ್ಬಿಟ್ಟು ನಾರ್ತ್ ಈಸ್ಟಲ್ಲಿದೆ. ಓಕೆ, ನಾರ್ತ್ ಈಸ್ಟ್ ಬರುತ್ತೆ. ಸೂಪರ್. ಇದು ಆ ಕಡೆ UPVC ಕೊಟ್ಟಿದ್ದೀರಲ್ಲ? ಅಲ್ಲ ಸರ್, ಹೌದು ಸರ್, ಇದು UPVC ಪ್ರೀಮಿಯಂ ಕ್ವಾಲಿಟಿ UPVC ಬರುತ್ತೆ. ಎಸ್ ಸರ್. ಅಂಡ್ ಎಲ್ಲದಕ್ಕೂ ಕೂಡ ನಾವು ಗ್ರಾನೈಟ್ ಎಡ್ಜ್ ಹಾಕಿದ್ದೀವಿ. ಇದು ಮೇನ್ ಡೋರ್ ನೋಡ್ಬೋದು ಸರ್. ಆಕ್ಚುಲಿ ವಾಸ್ಕಲ್ ಸೈಜ್ ಬಂದ್ಬಿಟ್ಟು 6x4 ಇದೆ. ಓಕೆ. ಮೇನ್ ಡೋರ್ ಬಂದ್ಬಿಟ್ಟು 32 mm ಥಿಕ್ನೆಸ್ ಇದೆ. 32 mm. ಹೌದು, ಇದೆಲ್ಲ ಕಾರ್ವಿಂಗ್ ನಾವೇ ಮ್ಯಾನ್ಯುಯಲಿ ಮಾಡಿಸಿದ್ದು. ಕಾರ್ವಿಂಗ್ ಮಾಡಿಸಿ ಬ್ರಾಸ್ ಐಟಮ್ಗಳೆಲ್ಲ ಹಾಕ್ಸಿ, ಅಂಡ್ ಜೊತೆಗೆ ಇದು ಮಾಡರ್ನೈಸ್ ಇರೋ ಆಟೋಮೆಟಿಕ್ ತಂಬಿರೋ ಅಂತ ಅದು ಮಾಡರ್ನೈಸ್ ಕೊಟ್ಟಿದ್ದೀರಾ? ಹೌದು ಮತ್ತೆ ಇದು ಸ್ಟೆಪ್ ಹೈಟ್ ಮಾಡಿ ಒಂದು ಸ್ಟೆಪ್ ಹೈಟ್ ಮಾಡಿ. ಓಕೆ ಸರ್. ಸೊ ಇವಾಗ ಪಾರ್ಕಿಂಗ್ ಇಂತ ಒಂದು ಸ್ಟೆಪ್ ಹೈಟ್ ಇರಲಿ ಅಂತ. ಸರ್ ಈಗ ಮನೆ ಒಳಗಡೆ ಹೋಗ್ತಿದ್ದಂಗೆ ಒಂದು ಸ್ಪೇಷಿಯಸ್ ಆಗಿರುವಂಥ ಲಿವಿಂಗ್ ಸಿಗುತ್ತೆ. ಓಕೆ. ಈ ಸ್ಪೇಷಿಯಸ್ ಲಿವಿಂಗ್ ಅಲ್ಲಿ 14x13 ಸೈಜ್ ಇರುವಂಥ ಲಿವಿಂಗ್ ಇದೆ. 14x13 ಸೈಜ್. ಓಕೆ ಓಕೆ. ಒಂದು ಟಿವಿ ಯೂನಿಟ್ ಮತ್ತೆ ಕುತ್ಕೊಳ್ಳೋಕೆ ಒಂದು ಸೋಫಾ. ಸೂಪರ್ ಸರ್. ಏನು ಸ್ಪೇಷಿಯಸ್ ಆಗಿದೆಯಲ್ಲ, ಜೊತೆಗೆ ನಾವು ಯೂಸ್ ಮಾಡಿರುವಂಥ ಟೈಲ್ಸ್ ಬಂದ್ಬಿಟ್ಟು ಲಿವಿಂಗು ಮತ್ತೆ ಡೈನಿಂಗ್ ಕಾಮನ್ ಏರಿಯಾ ಇದೆಯಲ್ಲ, ಗ್ರೌಂಡ್ ಫ್ಲೋರ್ ಕಾಮನ್ ಏರಿಯಾಗೆ ರೂಮು ಸೇರ್ಕೊಂಡು ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದ್ವಿ. ಸ್ಮಾರ್ಟ್ ಮಾರ್ಬಲ್. ಓಕೆ. ಸ್ಮಾರ್ಟ್ ಮಾರ್ಬಲ್ಗೂ ನಾರ್ಮಲ್ ಇದಕ್ಕೂ ಸರ್ ಕಾಸ್ಟ್ ಎಫೆಕ್ಟಿವ್ ಸರ್. ವೆರಿ ಸಿಂಪಲ್ ಆಗಿ ಹೇಳಿದ್ರೆ ಕಾಸ್ಟ್ ಎಫೆಕ್ಟಿವ್. ಬಟ್ ಲುಕ್ಸ್ ಅದೆಲ್ಲ ಪ್ರೀಮಿಯಂ ಆಗಿ ಎಲ್ಲ ನಿಮಗೆ ಮಾರ್ಬಲ್ ಫಿನಿಶೇ ಬರುತ್ತೆ. ಓಕೆ. ಕಾಸ್ಟ್ ಎಫೆಕ್ಟಿವ್. ಮತ್ತೆ ಕಂಪೇರ್ ಟು ಅದರ್ ಟೈಲ್ಸ್ ಇರುತ್ತಲ್ಲ, ಆ ಟೈಲ್ಸ್ ಕಂಪೇರ್ ಮಾಡಿದ್ರೆ ಥಿಕ್ನೆಸ್ ಜಾಸ್ತಿ ಬರುತ್ತೆ. ಓಕೆ. ಸೊ ಅಲ್ಲೆಲ್ಲ ನೀವು ಪ್ರೊಫೈಲ್ ಲೈಟಿಂಗ್ಸ್ ಕೊಟ್ಟಿದ್ದೀರಾ? ಹೌದು ಸರ್. ಈ ಲಿವಿಂಗ್ ಮಾತ್ರ ಆಕ್ಚುಲಿ ಫಾಲ್ ಸೀಲಿಂಗ್ ಮಾಡಿದ್ವಿ. ಇನ್ನು ಬೇರೆ ಕಡೆ ಎಲ್ಲೂ ಫಾಲ್ ಸೀಲಿಂಗ್ ಮಾಡಿಲ್ಲ. ಬಿಕಾಸ್ ಏನಕ್ಕೆ ನಾವು ರೂಫಲ್ಲೇ ನಾವು ಮೋಲ್ಡ್ ಹಾಕ್ಬೇಕಾದ್ರೆ ಸೀಲಿಂಗ್ ಲೈಟ್ ಕೊಟ್ಬಿಟ್ಟಿದ್ದೀವಿ. ಸೀಲಿಂಗ್ ಲೈಟ್ ಕೊಟ್ಟಿದ್ದೀರಾ? ಓಕೆ. ಟಿವಿ ಕ್ಯಾಬಿನೆಟ್ ಕೂಡ ಒಂದು ಗ್ರೇಯಿಶ್ ಕಲರ್ ಬರುತ್ತೆ. ಹೌದು ಸರ್. ಸೊ ಇದನ್ನು ಕೂಡ ಫುಲ್ಲಿ ಈ ಕಡೆ ಕವರ್ ಮಾಡಿರಲ್ಲ ಟಿವಿ ಕ್ಯಾಬಿನೆಟ್? ಎಸ್ ಸರ್, ಹೌದು. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ವಿಂಡೋಸ್ ಎಲ್ಲ ಯಾವ ಎಷ್ಟು ಸೈಜ್ ಬರುತ್ತೆ ಸರ್? ಸರ್ ವಿಂಡೋಸ್ ಎಲ್ಲ 4x5 ಇರೋದು. 4x5. ಫ್ರಂಟ್ ಮಾತ್ರ 5x5 ಇದೆ. ಇನ್ನೆಲ್ಲ ಕಡೆ ನೋಡಿ 1, 2, 3 ವಿಂಡೋ ಕೊಟ್ಟಿದ್ದೀವಿ. ಲಿವಿಂಗ್ ಒಳ್ಳೆ ಬೆಳಕು ಬರಲಿ ಅಂತ. ಸೊ ವೆಂಟಿಲೇಷನ್ ಏನು ಪ್ರಾಬ್ಲಮ್ ಇಲ್ಲ ಸರ್. ಸ್ಪೆಷಲಿ ಈ ಬಿಲ್ಡಿಂಗ್ ಅಲ್ಲಿ ಓಕೆ ತುಂಬಾ ಚೆನ್ನಾಗಿ ಬಂದಿದೆ ವೆಂಟಿಲೇಷನ್ ಬರುತ್ತೆ. ಓಕೆ. ಸೊ ಈ ಕಡೆ ಬಂದ್ಬಿಟ್ಟು ಒಂದು ಕಿಚನ್ ಬರುತ್ತೆ. ಎಸ್ ಸರ್. ಈ ಕಡೆ ಬಂದ್ರೆ ಇದು ಕಿಚನ್ ಸರ್. ಕಿಚನ್ ಏರಿಯಾ ಇದು ಆಕ್ಚುಲಿ 8 ಫೀಟ್ ವಿಡ್ತು. ಓಕೆ. 12 ಫೀಟ್ ಲೆಂತ್ ಇದೆ. ಓಕೆ. ಸೊ ನಾವು ಅಗ್ನಿಮೂಲಲ್ಲಿ ಏನು ಬರ್ನಲ್ ಕೊಡಬೇಕು ಕೊಟ್ಟಿದ್ದೀವಿ. ಇಲ್ಲೊಂದು ವಾಷಿಂಗ್ ಏರಿಯಾ ಕೊಟ್ಟಿದ್ದೀವಿ. ಓಕೆ. ಕ್ವಾರ್ಟ್ಸ್ ಅಲ್ಲ ಅದು? ಹೌದು ಸರ್, ಅದು ಕ್ವಾರ್ಟ್ಸ್ ಅಲ್ಲಿ ಇರೋದು. ಮೇಲ್ಗಡೆ ಫಿನಿಶಿಂಗ್ ಬಂದ್ಬಿಟ್ಟು ಕ್ವಾರ್ಟ್ಸ್ ಫಿನಿಶಿಂಗ್. ಇದು ಎಷ್ಟು ಥಿಕ್ನೆಸ್ ಬರುತ್ತೆ ಸರ್? ಸರ್ ಇದು 40 mm ಬರುತ್ತೆ. 40 mm ಬರುತ್ತೆ. ಎಸ್ ಸರ್. ಓಕೆ. ಇದೆಲ್ಲ ಹೈಡ್ರಾಲಿಕ್ ಬರುತ್ತೆ? ಹೌದು ಸರ್, ಇದೆಲ್ಲ ಹೈಡ್ರಾಲಿಕ್ ಬರುತ್ತೆ. ಜೊತೆಗೆ ಒಂದು ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದೀವಿ. ಇದು ಸೇಫ್ಟಿ ಗ್ರಿಲ್ಸ್ ಎಲ್ಲ ಹಾಕಿದ್ದೀರಾ? ಹೌದು. ಓಕೆ. ಸೇಫ್ಟಿ ಗ್ರಿಲ್ಸ್ ಎಲ್ಲ ಹಾಕಿ ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದೀವಿ. ಸೂಪರ್. ಈ ಕಡೆನೂ ಮತ್ತೆ ಸ್ಟೋರೇಜ್ ಇದೆಯಲ್ಲ? ನೋಡಿ, ಇದು ಸ್ಟೇರ್ ಕೇಸ್. ಆಕ್ಚುಲಿ ಸ್ಟೇರ್ ಕೇಸು ಇದ್ರ ಕೆಳಗಡೆ ಸ್ಟೋರೇಜ್ ಯೂಸ್ ಆಗಲಿ ಅಂತ ಹೇಳಿ ಎಲ್ಲ ಸ್ಟೋರೇಜ್ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀವಿ. ಓಕೆ. ಇದೆಲ್ಲ ಈಗ ಕಿಚನ್ಗೆ ಏನು ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತಲ್ಲ ಅದೆಲ್ಲ ಇಲ್ಲಿ ಇಟ್ಕೋಬಹುದು. ಓಕೆ. ಸೊ ಹಾಗಾಗಿ ಯಾವುದು ಸ್ಪೇಸ್ ವೇಸ್ಟ್ ಮಾಡಿಲ್ಲ. ಇದು ಯಾವುದು ಒಂದು ಸಣ್ಣ ಜಾಗನೂ ವೇಸ್ಟ್ ಆಗಿಲ್ಲ ಸರ್ ಈ ಬಿಲ್ಡಿಂಗ್ ಎಸ್ಪೆಷಲಿ. ಸೂಪರ್ ಸರ್. ಈ ಕಡೆ ಇದು ರೈಲಿಂಗ್ಸ್ ಬರುತ್ತಲ್ಲ ಸರ್, ಇದು SS ರೈಲಿಂಗ್ಸ್. ಮಧ್ಯೆ ಗ್ಯಾಪ್ ಇದ್ದಿದ್ದಕ್ಕೋಸ್ಕರ ಗೋಡೆ ಕಟ್ಟಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ SS ರೈಲಿಂಗ್ಸ್ ಹಾಕಿದೀವಿ. ಸೊ ಅದು ಲುಕ್ಕಲ್ಲೂ ಚೆನ್ನಾಗಿ ಬರುತ್ತೆ. ಓಕೆ. ಡ್ಯೂರಬಿಲಿಟಿನೂ ಚೆನ್ನಾಗಿರುತ್ತೆ. ಹೌದು ಸರ್. ಈ ಜಾಗ ಬಂದ್ರೆ ನಿಮಗೆ ಪೂಜಾ ರೂಮ್. ಓಕೆ. ಪೂಜಾ ರೂಮಲ್ಲಿ ನಾವು 5x4 ವಾಸ್ಕಲ್ ಕೊಟ್ಟಿದ್ದೀವಿ. ಸೇಮ್ 32 mm ಥಿಕ್ನೆಸ್ ಶಟರ್ ಇದೆ ವಿತ್ ಗ್ಲಾಸ್ ಇದೆ. ಇದು ಕಂಪ್ಲೀಟ್ಲಿ ಬರ್ಮಾಟಿಕ್ ಯೂಸ್ ಮಾಡಿರೋದು. ಬರ್ಮಾಟಿಕ್ ಬರುತ್ತೆ. ಓಕೆ. ಮೇಲ್ಗಡೆ ಕೂಡ ಒಂದು ಗೋಪುರ ತರ. ಹೌದು, ಗೋಪುರ ತರ ವುಡ್ ವರ್ಕ್, ಪ್ಲೇ ವುಡ್ ವರ್ಕ್ ಅಲ್ಲಿ ಮಾಡಿದ್ದೀವಿ. ಎಸ್ ಸರ್. ಓಕೆ ಸರ್. ಸೊ ಕಂಪ್ಲೀಟ್ಲಿ ಇಲ್ಲೊಂದು ಸರ್ ಇದೊಂದು ಹ್ಯಾಂಡ್ ವಾಶ್ ಇದೆ. ಹ್ಯಾಂಡ್ ವಾಶ್ ಜಾಗ ಮಾಡ್ಕೊಟ್ಟಿದ್ದೀವಿ. ರೆಗ್ಯುಲರ್ ಅವ್ರಿಗೆ ಏನಾದ್ರು ಹ್ಯಾಂಡ್ ವಾಶ್ ಬೇಕು ಅಂತ ಹೇಳಿದ್ರೆ ರೆಗ್ಯುಲರ್ ಯೂಸ್ ಮಾಡೋಕ್ಕೆ. ಇದು ಯಾವ್ದು ಸರ್ ಇದು? ಸರ್ ಇದು ಇದೆ ಸರ್, ಗೋಲ್ಡನ್ ಫಿನಿಶ್ ಇದೆ. ಸಿರಾಮಿಕ್ಗೆನೆ ಗೋಲ್ಡನ್ ಫಿನಿಶ್. ಸೊ ಇಂಟೀರಿಯರ್ ಎಲ್ಲ ಆಲ್ಮೋಸ್ಟ್ ಮ್ಯಾಚ್ ಮಾಡಿದ್ದೀರಾ? ಎಕ್ಸಾಕ್ಟ್ಲಿ ಸರ್, ಹೌದು. ಸೂಪರ್. ಸ್ವಿಚಸ್ ಎಲ್ಲ ಯಾವ್ದು ಯೂಸ್ ಮಾಡಿದ್ದೀರಾ ಸರ್? ಸ್ವಿಚಸ್ ಎಲ್ಲ GM ಮಾಡ್ಯುಲರ್ ಯೂಸ್ ಮಾಡಿದ್ದೀವಿ. ವೈರ್ಸ್ ಎಲ್ಲ ಫಿನೋಲೆಕ್ಸ್. ಪೇಂಟ್ ಮತ್ತೆ ಪೇಂಟ್ ಎಲ್ಲ ಏಷ್ಯನ್ ಪ್ರೀಮಿಯಂ. ಹೊರಗಡೆ ಎಲ್ಲ ಅಪೆಕ್ಸ್. ಓಕೆ ಸರ್. ಸರ್ ಇದು ಎಂಟ್ರಿ ಅಂದ್ರೆ ಇದೊಂದು ಕಾಮನ್ ಟಾಯ್ಲೆಟ್. ಈ ಫಿಟ್ಟಿಂಗ್ ಬಂದ್ಬಿಟ್ಟು ಪ್ಯಾರಿವೇರ್ ಫಿಟ್ಟಿಂಗ್ಸ್. ಓಕೆ. ಇದೆಲ್ಲ ಬಂದ್ಬಿಟ್ಟು ಡೈವರ್ಟರ್ಗಳೆಲ್ಲ ಬಂದ್ಬಿಟ್ಟು ಜಾಗ್ವಾರ್ ಫಿಟ್ಟಿಂಗ್. ಜಾಗ್ವಾರ್ಸ್ ಬರುತ್ತೆ. ಆಮೇಲೆ ನೀವು ಟೈಲ್ಸ್ ಅಬ್ಸರ್ವ್ ಮಾಡ್ಬೋದು. ನಮ್ದೆಲ್ಲ ಪ್ರಾಜೆಕ್ಟ್ ಆಲ್ಮೋಸ್ಟ್ ನೀವು ನೋಡಿದಿರಾ, ವಾಲ್ ಸೀಲಿಂಗ್ ತನಕ ಇರುತ್ತೆ. ಸೀಲಿಂಗ್ ತನಕ ನಾವು ಫಿನಿಶ್ ಮಾಡ್ಕೊಡ್ತೀವಿ. ಸೂಪರ್ ಸರ್. ಯಾಕಂದ್ರೆ ಆಮೇಲೆ ಇನ್ನೊಂದು ಏನಂದ್ರೆ ವಾಟರ್ ಲೀಕೇಜ್ ಆಗಬಾರ್ದು, ಗೋಡೆಗೆಲ್ಲ ಇದಾಗಬಾರ್ದು ಅಂತಾರೆ, ಅದಕ್ಕೇನೆ. ಸೊ ಇಲ್ಲೊಂದು ಬೆಡ್ರೂಮ್ ಬರುತ್ತಲ್ಲ ಸರ್?
ಸರ್ ಆ್ಯಕ್ಚುಲಿ ಇದು ಪೇರೆಂಟ್ಸ್ ರೂಮು. ಪೇರೆಂಟ್ಸ್ ರೂಮು ಅವರು ಮದರ್ ಇದ್ದಾರೆ, ಅದಕ್ಕೋಸ್ಕರ ಕೆಳಗಡೆ ಅವರು ಪೇರೆಂಟ್ಸ್ ರೂಮ್ ಬೇಕೆ ಅಂತ ಹೇಳಿದ್ರು. ಸರ್ ಇದು ಬಂದ್ಬಿಟ್ಟು ಲ್ಯಾಮಿನೇಟೆಡ್ ಡೋರು. ಲ್ಯಾಮಿನೇಟೆಡ್ ಡೋರ್ ಬರುತ್ತೆ. ಓಕೆ, ಸೊ ಇದು ಎಷ್ಟು ಡೈಮೆನ್ಷನ್ ಬರ್ಬೋದು ಸರ್? ಇದು ಆ್ಯಕ್ಚುಲಿ 10x11 ಇದೆ. 10x11 ಸರ್. ಓಕೆ, ಒಳ್ಳೆ ಸ್ಪೇಷಿಯಸ್ ಆಗೇ ಸಿಗುತ್ತೆ. ಎಲ್ಲ ಸೈಜಸ್ಸು ಮತ್ತು ಈ ವಾರ್ಡ್ರೂಬ್ ಜಾಗ ಮತ್ತು ಅಲ್ಲಿ ಕೊಟ್ಟಿರೋ ವಿಂಡೋಸ್. ಸೊ ಇದು ಒಂದು ವಾರ್ಡ್ರೂಬ್ ಏರಿಯಾ. ಓಕೆ, ಇದು ಒಂದು ವಾರ್ಡ್ರೂಬ್ ಸೊ ಫುಲ್ ಬರುತ್ತೆ. ನೀವು ಇಲ್ಲಿ ಸೀಲಿಂಗ್ ಅಬ್ಸರ್ವ್ ಮಾಡಿ, ಸೀಲಿಂಗ್ ಅಲ್ಲೇ ಲೈಟ್ ಕೊಟ್ಬಿಟ್ಟಿದೀವಿ. ಫಾಲ್ ಸೀಲಿಂಗ್ ಅವಶ್ಯಕತೆನೇ ಇಲ್ಲ. ಓಕೆ ಓಕೆ, ಸೂಪರ್ ಸರ್. ಸೊ ನೆಕ್ಸ್ಟ್ ಫ್ಲೋರ್ ಸರ್, ಈಗ ಮೇಲ್ಗಡೆ ಹೋದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಓಕೆ 2 ಬೆಡ್ರೂಮು, ಒಂದು ಆಫೀಸ್ ಸ್ಪೇಸ್ ಇದೆ. ಬನ್ನಿ ಸರ್. ಓಕೆ, ಸೊ ಇಲ್ಲಿ ಎಷ್ಟು ಫೀಟ್ ಬಿಟ್ಟಿದ್ದೀರಾ ಸರ್ ಸ್ಪೇಸ್? ಸರ್ ಆಕ್ಚುಲಿ ಇದು 3 ಫೀಟ್ ಕ್ಲಿಯರ್ ಇದೆ. 3 ಫೀಟ್ ಕ್ಲಿಯರ್ ಇದೆ. ಲಪೋತ್ರ ಸ್ಟೇರ್ ಕೇಸ್ ಹಾಕಿದೀವಿ, 40 mm ಸ್ಯಾಂಡ್ವಿಚ್ ಮಾಡಿದೀವಿ. ಓಕೆ, ಓಕೆನಾ? ಅಂಡ್ ಟಫ್ ಅಂಡ್ ಗ್ಲಾಸ್ ಎಸ್ ವಿತ್ ಟಫ್ ಅಂಡ್ ಗ್ಲಾಸ್ 12 mm ಯೂಸ್ ಮಾಡಿದ್ವಿ. ಓಕೆ, ಇದೇನು ಸ್ಕಿಡ್ ಆಗೋದು ಆ ಥರ ಏನು? ಹೌದು ಸರ್, ಸ್ಕಿಡ್ ಆಗದೆ ಇರೋದಕ್ಕೋಸ್ಕರ ಲಪೋತ್ರ ಹಾಕಿದೀವಿ. ಸರ್ ಆಕ್ಚುಲಿ ನೀವು ನಮ್ಮ ಸ್ಟೇರ್ ಕೇಸ್ ಮೇಲಿಂದ ಕೆಳಗಡೆ ಅಬ್ಸರ್ವ್ ಮಾಡ್ಬೋದು. ಲೈಟ್ ಪರ್ಪಸ್ಸಿಗೋಸ್ಕರ ಮತ್ತೆ ವೆಂಟಿಲೇಷನ್ ಪರ್ಪಸ್ಗೋಸ್ಕರ ನಾವು ಒಂದು ವಿಂಡೋಸ್ನ ಪ್ರೊವೈಡ್ ಮಾಡಿದ್ವಿ. ಓಕೆ ಓಕೆ, ಸೊ ಆ ಕಡೆನೂ ಕೂಡ ಇದು ಲೈಟ್. ಎಸ್ ಸರ್, ಆಕ್ಚುಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಕಿಚನ್ಗೆ ಲೈಟ್ ಮಾತ್ರ ಬರಲಿ ಅಂತ ಗ್ಲಾಸ್ ಬ್ಲಾಕ್ಸ್ನ ಯೂಸ್ ಮಾಡಿದ್ವಿ. ಓಕೆ, ಓನ್ಲಿ ಕಿಚನ್ಗೆ ಲೈಟ್ ಅಷ್ಟೇ ಬರ್ತಾ ಇರುತ್ತೆ. ಬಟ್ ಅಂಡ್ ಲುಕ್ಕಲ್ಲೂ ಚೆನ್ನಾಗಿರುತ್ತೆ. ಯಾವಾಗಲೂ ಬೆಳಕು, ಗಾಳಿ ಬೆಳಕು ಚೆನ್ನಾಗಿರುತ್ತೆ. ಚೆನ್ನಾಗಿ ಬರ್ತಾ ಇರುತ್ತೆ. ಸರ್ ಏನು ಗೊತ್ತಾ, ಒಂದು ಬಿಲ್ಡಿಂಗಿಗೆ ಹೌದು ಅಂದ ಚಂದ ಸ್ಟ್ರಕ್ಚರ್ ಆದರೆ ಈ ಜ್ಯುವೆಲ್ಸ್ ಬಂದ್ಬಿಟ್ಟೆ ವಿಂಡೋಸು, ಡೋರ್ಸು, ಒಳ್ಳೆ ವೆಂಟಿಲೇಷನ್ಸ್ ಇದ್ರೆ ಆ ಮನೆ ತುಂಬಾ ಚೆನ್ನಾಗಿ ಬಂದೇ ಬರುತ್ತೆ ಸರ್. ಈ ಏರಿಯಾ ಇದೆಯಲ್ಲ, ಈ ಏರಿಯಾ ಆಕ್ಚುಲಿ ಫ್ಯಾಮಿಲಿ ಲಿವಿಂಗು. ಇಲ್ಲಿ ಆಕ್ಚುಲಿ 2 ರೂಮು, 2 ಮಾಸ್ಟರ್ ಬೆಡ್ರೂಮು, ಒಂದು ಆಫೀಸ್ ಸ್ಪೇಸು, ಒಂದು ಕಿಡ್ಸ್ ರೂಮ್ ತರ ಇದೆ. ಸೊ ಇಲ್ಲಿ ಕುತ್ಕೊಂಡು ಅವ್ರು ಏನಾದ್ರು ಡಿಸ್ಕಸ್ ಮಾಡ್ಲಿಕ್ಕೆ ಅಂತ ಒಂದು ಫ್ಯಾಮಿಲಿ ಲಿವಿಂಗ್ ಕೊಟ್ಟಿದ್ದೀವಿ. ಈ ಕಡೆ ಸರ್ ಆಕ್ಚುಲಿ ಇದು ವಿಡ್ತ್ ಬಂದ್ಬಿಟ್ಟು 8 ಫೀಟ್ ಇದೆ. ಓಕೆ, ಲೆಂತ್ ಬಂದ್ಬಿಟ್ಟು 15 ಫೀಟ್ ಇದೆ. ಲೆಂತ್ 15 ಫೀಟ್ ಇದೆ. ಓಕೆ ಓಕೆ ಓಕೆ. ಸೊ ಇದು ಎಂಟ್ರಿ ಆದರೆ ಇದೇ ಕಿಡ್ಸ್ ರೂಮ್ ಸರ್. ಸಿಂಪಲ್ ಆಗಿ ಒಂದು ಕಿಡ್ಸ್ ರೂಮ್ ಇದೆ. ಓಕೆ, ಅದೇ 4.5 BHK ಅನ್ನಲ್ಲ, 0.5 ಬೆಡ್ರೂಮ್ ಇದೇನೆ. ಓಕೆ ಓಕೆ, ಬಟ್ ಆದ್ರೂ ಕೂಡ ಚೆನ್ನಾಗಿದೆ. ಚೆನ್ನಾಗಿದೆ. ಕಿಡ್ಸಿಗೆಲ್ಲ ಏನು ಮೋಸ ಇಲ್ಲ, ನೀಟಾಗಿ ಆರಾಮಾಗಿ ಇರ್ಬೋದು. ಸೂಪರ್ ಸರ್. ಓಕೆ, ನೆಕ್ಸ್ಟ್ ಆ ಕಡೆ ಮಾಸ್ಟರ್ ಸರ್ ಆಕ್ಚುಲಿ ಇದು ಮಾಸ್ಟರ್ ಬೆಡ್ರೂಮು, ಇದು ಮಾಸ್ಟರ್ ಬೆಡ್ರೂಮು. ಸೊ ಇದು ಇನ್ನೊಂದು ಮಾಸ್ಟರ್ ಬೆಡ್ರೂಮ್. ಓಕೆ ಸರ್, ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನೋಡಿ, ಸ್ಟೋರೇಜು, ಬೆಡ್ಡು, ಓಕೆ, ಪ್ಲಸ್ ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಇದಕ್ಕೂ ಕೂಡ ನೋಡಿ ವೆಂಟಿಲೇಷನ್ ಇರಲಿ ಅಂತ ಹೇಳಿ ಇಲ್ಲೂ ಒಂದು ವಿಂಡೋ ಕೊಟ್ಟಿದ್ದೀವಿ. ಮತ್ತೆ ನೀವು ಅಬ್ಸರ್ವ್ ಮಾಡ್ಬೋದು, ಇದು ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿ. 5 ಅಡಿ ಅಗಲ ಇದೆ, 7 ಅಡಿ ಉದ್ದ ಇದೆ. ಸೊ ಸ್ಪೇಷಿಯಸ್ ಆಗಿರೋ ರೆಸ್ಟ್ ರೂಮ್ ಇದೆ. ಇದೆಲ್ಲ ಪ್ಯಾರಿವೇರ್ ಪ್ರೀಮಿಯಂ ಐಟಮ್ ಏನೇ. ಮಾಮೂಲಿ ಡೈವರ್ಟರ್ಗಳು, ಶವರ್ಸ್ ಎಲ್ಲ ಬಂದ್ಬಿಟ್ಟು ಜಾಗ್ವರ್ ಫಿಟ್ಟಿಂಗ್ಸ್. ಇದೊಂಥರ ಗ್ಲಾಸಿ ಆಗಿದೆಯಲ್ಲ ಸರ್ ಟೈಲ್ಸ್? ಹೌದು ಸರ್, ಆಕ್ಚುಲಿ ಈ ಗ್ಲಾಸು ಸರ್ ನನ್ನ ಪ್ರಾಜೆಕ್ಟ್ ಅಲ್ಲಿ ಯೂಸ್ ಮಾಡೋದೆಲ್ಲ ಮೇಜರ್ ನಿಮ್ಗೆ ಚೆನ್ನಾಗಿ ಗೊತ್ತು. 4060 ಯೂಸ್ ಮಾಡಿದ್ರು ಕಂಪ್ಲೀಟ್ಲಿ ಕಜಾರಿಯಾ ಬ್ರ್ಯಾಂಡ್ಸ್ ಏನೆ. ಇದು ಕಜಾರಿಯಾದಲ್ಲೇ ಸಿಗುತ್ತೆ ಸರ್. ಆಮೇಲೆ ಇಲ್ಲೊಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದೀವಿ. ಓಕೆ, ಹ್ಯಾಂಡ್ ವಾಶ್ ಪ್ಲಸ್ ಒಂದು ಮಿರರ್. ಓಕೆ, ಎಸ್ ಸರ್. ಸೂಪರ್ ಸರ್. ಈ ಕಡೆ ಕೂಡ ಸರ್ ಆಕ್ಚುಲಿ ಇದು ಒಂದು ಸ್ಟಡಿ ಏರಿಯಾನೋ ಅಥವಾ ಏನೋ ಅವರು ಬುಕ್ಸ್ ಇಟ್ಕೊಳ್ಳೋಕೆ ಒಂದು ಜಾಗ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸೂಪರ್. ಲೈಟ್ ಆನ್ ಮಾಡೋದೇ ಬೇಡ, ಎಲ್ಲ ಲೈಟ್ ಅವಶ್ಯಕತೆನೇ ಇಲ್ಲ. ನೋಡಿ, ನೀವು ಎಲ್ಲೇ ತೆಗೆದ್ರು ಕೂಡ ಎಂಟ್ರೆನ್ಸ್ ಅಲ್ಲಿ ಅದಕ್ಕೆ ದೊಡ್ಡ ದೊಡ್ಡ ವಿಂಡೋಸ್ ಕೊಟ್ಟಿದ್ವಿ. ಇದೆಲ್ಲ 5x6 5x6 ಎಂಟ್ರೆನ್ಸ್ ಏನು ಎಲಿವೇಶನ್ ಬರುತ್ತಲ್ಲ, ಅದೆಲ್ಲ 5x6 ಇದೆ. 5x6 ಬರುತ್ತೆ. ಜೊತೆಗೆ ಇಲ್ಲೊಂದು ಡ್ರೆಸ್ಸಿಂಗ್ ಏರಿಯಾದಲ್ಲೇ ವಾರ್ಡ್ರೋಬ್ ಸೇರ್ಕೊಂಡು ಡ್ರೆಸ್ಸಿಂಗ್ ಏರಿಯಾ ಇದೆ ಸರ್. ಅಂಡ್ ಈ ಕಡೆ ಬಂದ್ರೆ ನೀವು ನೋಡಿ, ಈ ಜಾಗ ಆಕ್ಚುಲಿ ಈ ಕ್ಲೈಂಟ್ ಬಂದ್ಬಿಟ್ಟು IT ಎಂಪ್ಲಾಯಿ. ಸೊ ಆಫೀಸ್ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಬೇಕು ಅಂತೇಳಿ ಒಂದು ಆಫೀಸ್ ಸ್ಪೇಸ್ ತರ ಮಾಡಿದ್ವಿ. ಇದು ಎಷ್ಟು ಡೈಮೆನ್ಷನ್ ಬರ್ಬೋದು ಸರ್? ಸರ್ ಇದು 7x7 ಬರುತ್ತೆ ಸರ್. 7x7 ಬರುತ್ತೆ. ವುಡ್ ಫಿನಿಶ್ ಟೈಲ್ಸ್ ಹಾಕಿದೀವಿ. ಓಕೆನಾ? ಇಲ್ಲಿಂದ ಎಂಟ್ರಿ ಆದ್ರೆ ಒಂದು ಬಾಲ್ಕನಿಗೆ ಬಂದ್ಬಿಡ್ತೀವಿ. ಓಕೆ, ಈ ಬಾಲ್ಕನಿ ಅಬ್ಸರ್ವ್ ಮಾಡಿ, ಒಳ್ಳೆ ನ್ಯಾಚುರಲ್ ಸ್ಟೋನ್ ಹಾಕಿದೀವಿ. ಅಂಡ್ SS ಗ್ಲಾಸು, 12 mm ಟಫ್ ಅಂಡ್ ಗ್ಲಾಸು. ಕೆಳಗಡೆ ವುಡನ್ ಫ್ಲೋರ್ ಫಿನಿಶಿಂಗ್. ಇದು ಟೈಲ್ಸ್ ಏನೆ, ಇದು ಕಜಾರಿಯಾ ಬ್ರ್ಯಾಂಡ್ ಇದೆ. ಸೊ ಒಂದು ಒಳ್ಳೆ ಸಿಟ್ಔಟ್ ತರ ಆಗುತ್ತೆ ಇದು. ಹೊರಗಡೆ ಬಂದ್ರೆ ಕುತ್ಕೊಳ್ಳೋಕೆ, ಅವ್ರು ಏನಾದ್ರು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಜೊತೆಗೆ ಇಲ್ಲೂ ಜಾಗ ಐತಲ್ಲ ನಮ್ದು, ಸೊ ಇಲ್ಲೂ ಜಾಗ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ಅಲ್ಲೂ ಬರುತ್ತೆ. ಹೌದು, ಸೂಪರ್. ಸೊ ಇದೆಲ್ಲ ನ್ಯಾಚುರಲ್ ಸ್ಟೋನ್ ಇದೆ ಸರ್. ಯಾವುದೇ ಥರ ಟೈಲ್ಸ್ ಅಲ್ಲ, ನ್ಯಾಚುರಲ್ ಸ್ಟೋನ್ ಏನು. ಓಕೆ, ಅಂಡ್ ನೀವೆಲ್ಲ ಔಟ್ಸೈಡ್ ಡೋರ್ಗಳು ನೋಡಿ ಅಬ್ಸರ್ವ್ ಮಾಡ್ಬೋದು, ಗ್ರಾನೈಟ್ ಪಟ್ಟಿನ ಕೊಟ್ಟಿದ್ದೀವಿ. ಎಲ್ಲಿ ಔಟ್ಸೈಡ್ ಡೋರ್ ಬರುತ್ತೆ, ಔಟ್ಸೈಡ್ ವಿಂಡೋಸ್ ಬರುತ್ತೆ, ಗ್ರಾನೈಟ್ ಪಟ್ಟಿ ಹಾಕ್ಕೊಡ್ತೀವಿ. ಇದು ಮಾಸ್ಟರ್ ಬೆಡ್ರೂಮ್ ಸರ್. ಆಕ್ಚುಲಿ ಇದು ಮೇನ್ ಮಾಸ್ಟರ್ ಬೆಡ್ರೂಮ್. ಬನ್ನಿ ಸರ್. ಓಕೆ, ಸೇಮ್ ಇದೆಲ್ಲ ಆಕ್ಚುಲಿ ನೀವು ನೋಡ್ಬೋದು, ಎಂಟೈರ್ ಬಿಲ್ಡಿಂಗ್ ಒಂದೇ ಲ್ಯಾಮಿನೇಟ್ ಫಿನಿಶ್. ಓಕೆ, ಅಂದ್ರೆ ಒಂದು ಡೀಸೆಂಟ್ ಲುಕ್ ಇರಲಿ ಅಂತ, ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಬೇಡ, ಒಂದೇ ಡಿಸೈನ್ ಅಲ್ಲಿ ಬೇಕು ಅಂತ ಹೇಳಿ ವುಡ್ ಫಿನಿಶ್ ಆಗಿರುವಂತ ಲ್ಯಾಮಿನೇಟ್ ಡೋರ್ಸ್. ಸರ್ ಇದು ಮಾಸ್ಟರ್ ಬೆಡ್ರೂಮ್. ನೀವು ಅಬ್ಸರ್ವ್ ಮಾಡಿ, ಸುತ್ತಲೂ ನಮ್ಗೆ ಆರಾಮಾಗಿ 1.5 ಅಡಿ ಸ್ಪೇಸ್ ಇದೆ ನೋಡಿ. ಆರಾಮಾಗಿ ಹಿಂಗ್ ವಾಕ್ ಮಾಡಿ ಸ್ಪೇಷಿಯಸ್ ಮಾಡ್ಬೋದು. ಜೊತೆಗೆ ಇಲ್ಲೊಂದು ಬೇ ವಿಂಡೋ ಕೊಟ್ಟಿದ್ವಿ.
ಅಬ್ಸರ್ವ್ ಮಾಡಿ ಇದೊಂದು ಸಿಟ್ ಔಟ್ ಆಕ್ಚುಲಿ ಈಗ ಪ್ರೆಸೆಂಟ್ ಇವರು ಯೂಸ್ ಮಾಡ್ತಿರೋದ್ರಿಂದ ಇದೊಂದು ಸಿಟ್ ಔಟ್, ಇಲ್ಲಿ ಕುತ್ಕೋಬಹುದು, ಇಲ್ಲೊಂದು ಬೇ ವಿಂಡೋ ಇದೆ, ಔಟ್ ಸೈಡ್ ಒಂದು ವಿಂಡೋ ಇದೆ. ಸೂಪರ್. ಇದು ಡಿಫರೆಂಟ್ ಆಗಿದೆ. ಹೌದು, ಇದು ಆಕ್ಚುಲಿ ಅಕ್ರಲಿಕ್ ಫಿನಿಶ್ ವಾರ್ಡ್ರೋಬ್ ಇದು. ಓಕೆ. ಇವ್ರ ಮಾಸ್ಟರ್ ಬೆಡ್ರೂಮ್ ಮಾತ್ರ ಅವರು ಚೆನ್ನಾಗಿ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದ್ರು. ಇದು ವಾರ್ಡ್ರೋಬು. ನೋಡಿ ಸರ್, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಇದೆ. ಇದು ಡ್ರೆಸ್ಸಿಂಗ್ ಏರಿಯಾ, ಕಂಪ್ಲೀಟ್ಲಿ ಡ್ರೆಸ್ಸಿಂಗ್ ಏರಿಯಾ. ಜೊತೆಗೆ ಇದಕ್ಕೊಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಆಕ್ಚುಲಿ ಈ ಅಟ್ಯಾಚ್ ಟಾಯ್ಲೆಟ್ ಏನು ಚೆನ್ನಾಗಿದೆ ಅಂದ್ರೆ ಪಾರ್ಟಿಷನ್ ಮಾಡಿದ್ವಿ, ಡ್ರೈ ಏರಿಯಾ, ವೆಟ್ ಏರಿಯಾ ಕಾನ್ಸೆಪ್ಟ್ ಅಲ್ಲಿ. ಸೇಮ್ ನೀವು ಅಬ್ಸರ್ವ್ ಮಾಡಬಹುದು, ಪ್ಯಾರಿವೇರ್ ಪ್ರೀಮಿಯಂ ಕಮೋಡ್ಸ್ ಇದೆ, ಹ್ಯಾಂಡ್ ವಾಶ್ ಇದೆ. ಸೇಮ್ ಇಲ್ಲಿ ಒಂದು ಗ್ಲಾಸ್ ಪಾರ್ಟಿಷನ್ ಕೊಟ್ಟಿದ್ದೀವಿ. ಓಕೆನಾ? ಇಲ್ಲಿ ಎಂಟ್ರಿ ಆದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಒಳ್ಳೆ ಸ್ಪೇಷಿಯಸ್ ಆಗಿರೋ ಶವರ್ ಏರಿಯಾ, ಜಾಗ್ವಾರ್ ಫಿಟ್ಟಿಂಗ್ಸು, ಜಾಗ್ವಾರ್ ಶವರ್. ಓಕೆ, ಸೂಪರ್. ಇಲ್ಲಿ ಟೋಟಲ್ ಆಗಿ 3.5 ಎಸ್ ಸರ್. ಆಮೇಲೆ ಈ ಡೋರ್ ಅಬ್ಸರ್ವ್ ಮಾಡಿ, ಇದು ನೋಡ್ಲಿಕ್ಕೆ ವುಡ್ ಫಿನಿಶ್ ಡೋರ್, ವುಡ್ ಡೋರ್ ತರ ಇದೆ, ಬಟ್ ಇದು ವುಡ್ ಡೋರ್ ಅಲ್ಲ. ಓಕೆ. ಇದು WPC ಡೋರ್, 100% ವಾಟರ್ ಪ್ರೂಫ್ WPC ಡೋರ್. ಫ್ರೇಮು ಮತ್ತು ಡೋರ್ ಎರಡು ಮ್ಯಾಚ್ ಆಗೋ ಥರ ಅದೇ ಕಲರ್ ಹಾಕಿದ್ವಿ. ಓಕೆ ಸರ್. ಸರ್, ಈಗ ಫ್ಯಾಮಿಲಿ ಲಿವಿಂಗ್ ಏರಿಯಾ ಆದಮೇಲೆ ಮೇಲ್ಗಡೆ ಹೋದ್ರೆ ಮೇಲ್ಗಡೆ ಒಂದು ರೂಮ್ ಇದೆ. ಬನ್ನಿ, ಮೇಲ್ಗಡೆ ಇಲ್ಲಿಂದ ಅಬ್ಸರ್ವ್ ಮಾಡಿ, ಸ್ಕೈಲೈಟ್ ಇದೆ ನೋಡಿ ಸರ್. ಇದು ನಮ್ದು ಯಾವಾಗಲೂ ಒಂಥರ ಸಿಗ್ನೇಚರು, ಸ್ಟೇರ್ ಕೇಸಿಗೆ ಒಂದು ಸಿಗ್ನೇಚರ್ ತರ ನಾವು ಸ್ಕೈಲೈಟ್ ಕೊಡ್ತೀವಿ. ಅಂಡ್ ಇದು ಫಿಕ್ಸೆಡ್ ವಿಂಡೋನು ಕೊಟ್ಟಿರ್ತೀವಿ. ಓಕೆ ಸರ್, ವಾಸ್ತವ ಹೇಳ್ತಾರೆ ಮತ್ತೆ. ಹೌದು ಸರ್, ತುಂಬಾ ಒಳ್ಳೇದು, ಯಾಕೆಂದ್ರೆ ಸನ್ಲೈಟ್ ಚೆನ್ನಾಗಿ ಬರುತ್ತೆ. ಸರ್, ಎಕ್ಸಿಟ್ ಆದ್ರೆ ಟೆರೇಸು, ಇಲ್ಲಿ ಬಂದ್ರೆ ಒಂದು ರೂಮ್, ಈ ಕಡೆನೇ ಒಂದು ಸ್ಪೇಷಿಯಸ್ ಆಗಿದೆ. ಹೌದು ಸರ್, ಒಂದು ಸ್ಪೇಷಿಯಸ್ ಜಾಗ ಇದೆ. ಇದೊಂದು ಕಾಮನ್ ಟಾಯ್ಲೆಟ್ ಇದೆ. ಓಕೆನಾ? ಜೊತೆಗೆ ಇನ್ನೊಂದು ವಿಶಾಲವಾಗಿರುವಂತ ರೂಮ್ ಇದೆ. ಇದನ್ನ ಅವ್ರು ಯಾವ ಪರ್ಪಸ್ಗಾರ ಯೂಸ್ ಮಾಡ್ಬೋದು. ಗೆಸ್ಟ್ ರೂಮ್ ಅಂದ್ರೆ ಗೆಸ್ಟ್ ರೂಮ್, ಅಥವಾ ಜಿಮ್ ಏರಿಯಾ, ಜಿಮ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಜಿಮ್ ಏರಿಯಾ, ಆ ಥರ ಅವ್ರಿಗೆ ಯಾವ್ದು ಇದು ಅನ್ಸುತ್ತೆ ಅದನ್ನ ಯೂಸ್ ಮಾಡ್ಬೋದು. ಬಟ್ ಸ್ಪೇಷಿಯಸ್ ಆಗಿದೆ. ಇದು ಕೂಡ ಅಷ್ಟೇ, ಮಾಸ್ಟರ್ ಬೆಡ್ರೂಮ್ ಸೈಜ್ ಏನಿದೆಯೋ ಅದೇ ಸೈಜ್ ಇದೆ. 12x12 ಇದೆ. 12x12 ಇದೆ ಸರ್. ಓಕೆ ಸರ್, ಆಕ್ಚುಲಿ 12x12 ಬಂದ್ಬಿಟ್ಟು ಸ್ಟ್ಯಾಂಡರ್ಡ್. ನೋಡಿ ಸರ್, ಇಲ್ಲಿ ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದೀವಿ, ಒಂದು ಮಿರರ್ ಕೊಟ್ಟಿದ್ದೀವಿ. ಇಲ್ಲೂ ಅಷ್ಟೇನೆ ಮೇಲ್ಗಡೆ ಹೌದು, ಮೇಲ್ಗಡೆ ಒಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದೀವಿ. ಈಗ ಎಲ್ಲಾ ಕಡೆ ಸ್ಟೋರ್ ಕೊಟ್ಟಿಲ್ಲ. ಮೇಲ್ಗಡೆ ಒಂದು ಇದು ಓನ್ ಡೂಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ಒಂದ್ ಕಡೆ ಸ್ಟೋರೇಜ್ ಕೊಟ್ಟಿದ್ದೀವಿ. ಸೂಪರ್. ಇದು ಕೆಳಗಡೆ ಬಂದ್ಬಿಟ್ಟು ಕಮೋಡ್ ಪ್ಲಸ್ ಜಾಗ್ವಾರ್ ಫಿಟ್ಟಿಂಗ್ಸ್, ಒಂದು ಶವರ್ ಕೊಟ್ಟಿದ್ದೀವಿ. ಶವರ್ ಬರುತ್ತೆ. ಹೌದು, ಗೆಸ್ಟ್ ಏನಾದ್ರು ಬಂದ್ರೆ ಶವರ್ ಸ್ಥಾನ ಇಲ್ಲೇ ಮಾಡ್ಬೋದು. ನೀವು ಆಚೆ ಬರ್ತಿದ್ದಂಗೆ ಸರ್, ಎಷ್ಟು ದೊಡ್ಡ ಕಂಪ್ಲೀಟ್ಲಿ ಟೆರೆಸ್ ಏರಿಯಾ. ಹೌದು, ಎಷ್ಟು ಮಂಗಳೂರು ಹೆಂಚು ಸ್ವಲ್ಪ ತಣ್ಣಗಿರುತ್ತೆ. ಅವ್ರು ಪಾರ್ಟಿ ಮಾಡ್ಬೋದು, ಕುತ್ಕೋಬಹುದು, ಇಲ್ಲ ಬಟ್ಟೆ ಒಣಾಕ್ಬೋದು. ಆಕ್ಚುಲಿ ಎಷ್ಟೋ ಜನ ತಪ್ಪು ಮಾಡ್ತಾರೆ ಸರ್, ಬಟ್ಟೆನ ಹೊರಗಡೆ ಒಣಾಕ್ತಾರೆ ಬಿಸಿಲಿಗೆ. ಅದು ಆಕ್ಚುಲಿ ಬಟ್ಟೆ ಹಾಳಾಗ್ಬಿಡುತ್ತೆ ಡೈರೆಕ್ಟ್ ಸನ್ಲೈಟ್ ಬಿದ್ದಾಗ. ನೋಡಿ, ಈ ತರ ಏನಾರು ಕವರ್ ಇದ್ದು ಇದು ಬಟ್ಟೆ ಒಣಗಕ್ಕೆ ಹಾಕೊಂಡಿರೋದು. ಸೊ ಇಲ್ಲಿ ಹಾಕೊಂಡಾಗ ಬಟ್ಟೆನೂ ಹಾಳಾಗಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ಅದು ಅಲ್ದೇನೆ ಸ್ವಲ್ಪ ಟೆರೆಸ್ ಕೂಲ್ ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡಿ, ಹೊರಗಡೆ ಬಿಸಿಲಿದೆ, ತಣ್ಣಗಿದೆ. ಎಕ್ಸಾಕ್ಟ್ಲಿ. ಈ ಕಂಪ್ಲೀಟ್ಲಿ ಏರಿಯಾ ಬಂದ್ಬಿಟ್ಟು ಟೆರೆಸ್ ಏರಿಯಾ. ನಾವು ಆಸ್ ಯೂಶುವಲ್ ಚುರ್ಕಿ ಹಾಕಿದೀವಿ, ವಾಟರ್ ಪ್ರೂಫ್ ಪೇಂಟ್ ಮಾಡಿದ್ವಿ. ಡಾಕ್ಟರ್ ಫಿಕ್ಸೆಟ್ ಅವ್ರದ್ದು ವಾಟರ್ ಪ್ರೂಫ್ ಪೇಂಟ್ ಬರುತ್ತೆ, ಅದು ಮಾಡಿದ್ವಿ. ವಾಟರ್ ಲೀಕೇಜ್ ಆಗಲ್ಲ, ಮತ್ತೆ ಯಾವುದೇ ತರ ಪ್ರಾಬ್ಲಮ್ ಇಲ್ಲ ಸರ್. ಜೊತೆಗೆ ಇದು ಎಲಿವೇಶನ್ ಪರ್ಪಸ್ಗೆ ಅಷ್ಟೇನೆ. ಓಕೆ. ಇದು ಒಂದು ಟಫನ್ ಗ್ಲಾಸ್, ಒಂದು SS ರೈಲಿಂಗ್ ಹಾಕೊಂಡಿದ್ದೀವಿ. SS ರೈಲಿಂಗ್ ಹಾಕಿದ್ದೀವಿ. ಮತ್ತೆ ಈ ಕಡೆ ಏನು ಸರ್, ನೋಡಿ ಈ ಸ್ಪೇಸ್ ಎಷ್ಟು ಯುಟಿಲೈಸ್ ಆಗುತ್ತೆ ಅಂದ್ರೆ, ಇದು ಒಂಥರ ಡ್ರೈ ಕಿಚನ್ ಏರಿಯಾ. ಓಕೆ. ನೋಡಿ, ಎಲ್ಲ ಕೊಟ್ಟಿದ್ದೀವಿ, ಟ್ಯಾಪು ಕೊಟ್ಟಿದ್ದೀವಿ, ಕನೆಕ್ಷನ್ಸ್, ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಕೊಟ್ಟಿದ್ದೀವಿ. ಇದು ವಾಷಿಂಗ್ ಮಿಷಿನ್ ಜೊತೆ UPS ಇಲ್ಲೇ ಬರುತ್ತೆ. ಓಕೆ. UPS ಇಲ್ಲೇನೆ, ವಾಷಿಂಗ್ ಮಿಷಿನ್ ಇಲ್ಲೇನೆ. ಇದೊಂದು ಡ್ರೈ ಕಿಚನ್. ಆಕ್ಚುಲಿ ಒಂದು ಜಾಲಿನಲ್ಲಿ ಒಂದು ಡಿಸೈನ್ ಮಾಡ್ಬಿಟ್ಟು ಈ ಡ್ರೈ ಕಿಚನ್ ಏರಿಯಾ ಮಾಡಿದೀವಿ. ಸಪೋಸ್ ಏನಾದ್ರು ಪಾರ್ಟಿ ಮಾಡಿದ್ರೆ ಅಥವಾ ಏನಾದ್ರು ಫಂಕ್ಷನ್ಸ್ ಮಾಡಿದ್ರೆ ಇಲ್ಲ ಕುಕ್ ಮಾಡ್ಕೊಂಡು ಇಲ್ಲಿ ಆರಾಮಾಗಿ ಅವ್ರು ಸ್ಪೆಂಡ್ ಮಾಡ್ಬೋದು. ಓಕೆ. ಇಲ್ಲಿ ಕೂಡ ಒಂದು ಸೇಫ್ಟಿ. ಎಸ್ ಸರ್, ಇಲ್ಲಿ ಯಾಕೆ ನಾವೆಲ್ಲ ಸೇಫ್ಟಿ ಡೋರ್ಸ್ ಕೊಟ್ಟಿದ್ದೀವಿ. ಎಲ್ಲ ಕಡೆ ಸೇಫ್ಟಿ ಡೋರ್ಸ್ ಇದೆ. ಜೊತೆಗೆ ಸರ್, ಇಲ್ಲಿಂದ ಮೇಲ್ಗಡೆ ಹೋದ್ರೆ ಒಂದು ಟ್ಯಾಂಕ್ ರೂಮ್ ಇದೆ. ಟ್ಯಾಂಕ್ ಹಾಕಿದೀವಿ. 1500 ಲೀಟರ್ ಟ್ಯಾಂಕ್ ಇದೆ. ಸೋಲಾರ್ ಇದೆ. ಸೊ 1000 ಲೀಟರ್ ರೆಗ್ಯುಲರ್ ಯೂಸ್ ಮಾಡಕ್ಕೆ, 500 ಲೀಟರ್ ಸೋಲಾರ್ ಯೂಸ್ ಮಾಡಕ್ಕೆ ಸೊ ಟ್ಯಾಂಕ್ ಹಾಕ್ಬಿಟ್ಟಿದೀವಿ ಸರ್. ಸೂಪರ್ ಸರ್. ಅಷ್ಟು ಪ್ಲಾನ್ ಮಾಡಿ ಒಂಥರ ಮಾಡಿದೀರಾ, ಸ್ಪೇಸ್ ವೇಸ್ಟ್ ಆಗಿಲ್ಲ ಸರ್. ನಾನು ಹೇಳ್ತಿದ್ದೀನಲ್ಲ, ನೀಟಾಗಿ ಸ್ಪೆಷಲಿ ಈ ಜಾಗ ಇದೆಯಲ್ವಾ, ಒಂದು ಚೂರು ಜಾಗ ವೇಸ್ಟ್ ಆಗಿಲ್ಲ. ಸುತ್ತಲೂ 1 ಅಡಿ ಜಾಗ ಬಿಟ್ಟಿದೀವಿ. ಓನ್ ಹೌಸ್ ಇದೆಯಲ್ಲ, ಇದಕ್ಕಿಂತ ಪರ್ಫೆಕ್ಟ್ ಹೌಸ್ ನನ್ನ ಪ್ರಕಾರ ಬೇಡ ಸರ್. ಅಂದ್ರೆ ಒಂದು ರೆಗ್ಯುಲರ್ ಆಗಿ ಬಡ್ಜೆಟ್ ಅಲ್ಲಿ ಮನೆ ಕಟ್ಕೊಳ್ಳೋರಿಗೆ ಇದಕ್ಕಿಂತ ಪರ್ಫೆಕ್ಟ್ ಹೌಸ್ ಇನ್ನೇನು. ಹೌದು, ನೀವು ಕೂಡ ಕಟ್ಟಿದ್ರೆ ಇದೇ ತರನೇ ಇದು ಮಾಡ್ತೀನಿ ಸರ್. 100% ನನ್ನ ಮನೆ ನಾನು ಕಟ್ಕೊಂಡ್ರು ಇದೇ ತರ ನನಗೆ ಬೇಕು ಅನ್ಸುತ್ತೆ. ಯಾಕೆಂದ್ರೆ ನಾವು ಯಾವಾಗ ಮನೆಗೆ ಬಂದ್ರು ಆ ವೈಬ್ ಅನ್ನೋದು ಹೋಗೋದೇ ಇಲ್ಲ. ಅಂದ್ರೆ ಸ್ಪೇಸ್ ಅಲ್ಲಿ ಎಲ್ಲೂ ಅಯ್ಯೋ ಚಿಕ್ಕ ಆಯ್ತು ಅಂತ ಅನ್ಸಲ್ಲ. ರೂಮ್ ಎಲ್ಲಾನು ಸ್ಪೇಷಿಯಸ್ ಆಗಿದೆ, ಎಲ್ಲ ಪರ್ಪಸ್ ನೀಡ್ಸ್ ಎಲ್ಲ ಸರ್ ಪರ್ಫೆಕ್ಟ್ ಅಂಡ್ ಫಿಟ್ ಅಂತ ಹೇಳ್ತಾರಲ್ಲ. ಈಗ ನಾವ್ ಯಾವ್ದಾರು ಒಂದು ಜಿಯೋ ತಗೊಂಡಾಗ ಫಿಟ್ ಆಯ್ತಪ್ಪ ಅಂತ ಹೇಳ್ತಾರಲ್ಲ, ಅದೇ ತರನೇ ಎಂಟೈರ್ ಸೆಟಪ್ ಇದೆಯಲ್ಲ, ರೂಮ್ಸ್ ಇರ್ಬೋದು, ಕಿಚನ್ ಇರ್ಬೋದು, ಡೈನಿಂಗ್ ಇರ್ಬೋದು, ಲಿವಿಂಗ್ ಇರ್ಬೋದು, ಪಕ್ಕಾ ಫಿಟ್ ಆಗಿರುವಂತ ಬಿಲ್ಡಿಂಗ್ ಇದೆ. ಸೂಪರ್ ಸರ್. ನೆಕ್ಸ್ಟ್ ಇವಾಗ ಇದು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂಡಿದ್ರಿ ಸರ್? ಆ್ಯಕ್ಚುಲಿ ನಾವು 9 ಮಂತ್ಸಲ್ಲಿ ಕ್ಲಿಯರ್ ಮಾಡ್ಕೊಟ್ವಿ. ಯೂಶ್ವಲ್ ಆಗಿ ಹೇಳ್ತೀನಿ ಸರ್,
3 ಮಂತ್ಸಿಗೆ 1 ಫ್ಲೋರ್ ತರ ನಮ್ದು ಕನ್ಸಿಡರೇಷನ್ ಇರುತ್ತೆ. ಓಕೆ ಅವ್ರು ಎಷ್ಟು ಫ್ಲೋರ್ ಹೋಗ್ತಾರೆ ಅಷ್ಟು ಫ್ಲೋರ್ ಡಿಪೆಂಡ್. ಈಗ 3 ಫ್ಲೋರ್ ಹೋದ್ರೆ 9 ತಿಂಗಳಾಯ್ತು, 4 ಫ್ಲೋರ್ ಹೋದ್ರೆ 12 ತಿಂಗಳಾಯ್ತು. ಹಿಂಗೆ ಫ್ಲೋರಿಗೆ 3 ತಿಂಗಳು ನಾವು ತಗೊಂತೀರಾ. ಸೊ ಆನ್ ಟೈಮ್ ಡೆಲಿವರಿ ಕೊಡ್ತೀವಿ ಸರ್. ಸೂಪರ್ ಸರ್. ನಿಮ್ಮ ಹತ್ರ ಪ್ಯಾಕೇಜಸ್ ಅಂದ್ರೆ ಯಾವ ತರ ಎಲ್ಲ ಬರುತ್ತೆ ಸರ್? ಆಕ್ಚುಲಿ ಪ್ಯಾಕೇಜ್ ಬಗ್ಗೆ ಹೇಳ್ತೀನಿ ಸರ್. ಪ್ಯಾಕೇಜ್ ಯಾವಾಗ್ಲೂ ಡಿಸೈಡ್ ಆಗೋದು ಹೆಂಗೆ ಅಂದ್ರೆ ನಿಮ್ ರಿಕ್ವೈರ್ಮೆಂಟ್ಸ್ ಮೇಲೆ ಡಿಪೆಂಡ್ ಆಗೋದು. ಅದಕ್ಕೆ ನಾವು ಯಾವಾಗ್ಲೂ ನಾವು ಕ್ಲೈಂಟ್ ಹತ್ರ ಕೇಳೋದೇನು ಗೊತ್ತಾ, ಫಸ್ಟ್ ನಿಮ್ ಜಾಗ ತೋರಿಸಿ, ನಿಮ್ ಬಿಲ್ಡಿಂಗ್ ಸೈಜು, ಪ್ಲಾಟ್ ಸೈಜ್ ಹೇಳಿ, ನಿಮ್ ರಿಕ್ವೈರ್ಮೆಂಟ್ಸ್ ಹೇಳಿ. ಗ್ರೌಂಡ್ ಫ್ಲೋರ್ ಅಲ್ಲಿ ಏನ್ ಬೇಕು, ಫಸ್ಟ್ ಫ್ಲೋರ್ ಅಲ್ಲಿ ಏನ್ ಬೇಕು, ಸೆಕೆಂಡ್ ಫ್ಲೋರ್ ಅಲ್ಲಿ ಏನ್ ಬೇಕು, ರಿಕ್ವೈರ್ಮೆಂಟ್ಸ್ ಹೇಳಿ. ಅದಾದ್ಮೇಲೆ ಬಡ್ಜೆಟ್ ನ ಫೈನಲ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ನಂಬರ್ ಆಫ್ ಟಾಯ್ಲೆಟ್ಸ್ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ, ನಂಬರ್ ಆಫ್ ಪಾರ್ಕಿಂಗ್ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ, ಸಮ್ ಟ್ಯಾಂಕ್ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ, ಓವರ್ ಹೆಡ್ ಟ್ಯಾಂಕ್ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ಇದೆಲ್ಲ ಗೊತ್ತಾದ್ಮೇಲೆ ನಿಮ್ಗೆ ಬಡ್ಜೆಟ್ ಜಡ್ಜ್ಮೆಂಟ್ ಆಗೋದು. ಕರೆಕ್ಟ್. ಅದು ಸುಮ್ಮನೆ ಏನ್ ಮಾಡ್ತಾರೆ ಗೊತ್ತಾ ಸರ್, ನನ್ನ ಹತ್ರ ಇದೆ ಸರ್ ರೆಗ್ಯುಲರ್ ಕಳ್ಸೋಂತ ಪ್ಯಾಕೇಜಸ್ ಇದೆ, ನಾನು ಜಸ್ಟ್ ಫಾರ್ವರ್ಡ್ ಮಾಡ್ತೀನಿ, ಅದು ಫೈನಲ್ ಅಲ್ಲ. ನಿಮಗೆ ಫೈನಲ್ ಆಗಬೇಕು ಅಂದ್ರೆ ನೀವು ಯಾರ ತನಾರ ಮಾಡಿಸಿ ಸರ್, ನೀವು ಫೈನಲ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಿಮ್ಮ ರಿಕ್ವೈರ್ಮೆಂಟ್ಸ್ ರೆಡಿ ಮಾಡಿಕೊಂಡು ಬಡ್ಜೆಟ್ ಫೈನಲ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಹತ್ರ ಯೂಶುವಲ್ ಆಗಿ 1850 rupees ಇಂದ ಸ್ಟಾರ್ಟ್ ಆಗುತ್ತೆ. ಆದ್ರೂ ಕೂಡ ನಮ್ಮ ಬಡ್ಜೆಟ್ ರಿಕ್ವೈರ್ಮೆಂಟ್ಸ್ ಮೇಲೆನೆ ಡಿಪೆಂಡ್ ಆಗೋದು ಸರ್. ಕೆಲವೊಬ್ರು ಹೇಳ್ತಾರೆ 2500 ಬೇಕು ಪ್ರೀಮಿಯಂ ಬಿಲ್ಡಿಂಗ್ ಅಂತಾರೆ. ಆ ಥರ ಏನಿಲ್ಲ ಸರ್, ಅವ್ರ ರಿಕ್ವೈರ್ಮೆಂಟ್ಸ್ ನೋಡ್ಕೊಂಡ್ರೆ ಇನ್ನೂ ಕಡಿಮೆನೇ ಆಗುತ್ತೆ. ಅದಕ್ಕೆ ಐ ಎಮ್ ಶೋರ್ ಸರ್, ನಾವು ಇನ್ನೂ ಓಪನ್ ಆಗಿ ಹೇಳ್ತೀವಿ, ನೀವು 4 ಕಡೆ ವಿಚಾರಿಸ್ಕೊಂಬನ್ನಿ. ನೀವು ನಮ್ಮ ಹತ್ರ ಬರೋಕ್ಕಿಂತ ಮುಂಚೆ 4 ಕಡೆ ವಿಚಾರಿಸ್ಕೊಂಬನ್ನಿ. ಅದಕ್ಕಿಂತ ಬೆಸ್ಟ್ ಪ್ರೈಸ್ ಅಂತೂ ನಾವು ಕೊಡ್ತೀವಿ. ಅದರಲ್ಲಿ ಯಾವುದೇ ಕಾರಣಕ್ಕೂ ಫೇಲ್ ಇಲ್ಲ. ಅಂಡ್ ನಮ್ದು ವಿ ಆರ್ ಆಲ್ ಪ್ರೊಫೆಷನಲ್ ಸರ್. ಆಕ್ಚುಲಿ ನಾನು M.Tech ಇನ್ ಸ್ಟ್ರಕ್ಚರ್ಸೇ ಮಾಡಿರೋದು. ನನ್ನ ಟೀಮ್ ಎಲ್ಲ ಬಂದ್ಬಿಟ್ಟು ಪ್ರೊಫೆಷನಲ್ ಆಗಿರೋದು. ಹಾಗಾಗಿ ನಂಬರ್ 1 ನಾವು ಕ್ವಾಲಿಟಿ ಕಾಂಪ್ರಮೈಸ್ ಆಗೋದೇ ಇಲ್ಲ. ಮನಿ ಮೈಂಡೆಡ್ ಇಟ್ಕೊಂಡು ಕೆಲಸ ಮಾಡೋದೇ ಇಲ್ಲ. ಕ್ವಾಲಿಟಿ ಇರಬೇಕು, ನಮ್ಗೆ ಆ ಬಿಲ್ಡಿಂಗ್ ಅಲ್ಲಿ ಒಂದು ನೇಮ್ ಬರಬೇಕು, ಅಷ್ಟೇನೆ ಸರ್. ಸೂಪರ್ ಸರ್. ನಿಮ್ದು ಆಫೀಸ್ ವಿಸಿಟ್ ಮಾಡ್ಬೇಕಂದ್ರೆ ಎಲ್ಲಿ ಬರ್ಬೇಕಾಗುತ್ತೆ ಸರ್? ಸರ್ ಆಕ್ಚುಲಿ ಆಫೀಸ್ ಬಂದ್ಬಿಟ್ಟು ನಾಗರಬಾವಿ, ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕ ಬಂದ್ರೆ ನಾಗರಬಾವಿ ಅದ್ರ ಪಕ್ಕನೇ ಇದೆ. ಎನಿ ಟೈಮ್ ಸರ್, ವರ್ಕ್ ಅಂತ ಬಂದ್ರೆ ಯಾವಾಗ ಬೇಕಾದ್ರೂ ನೀವು ಕಾಲ್ ಮಾಡ್ಬೋದು. ನಿಮ್ದೊಂದು ಸೈಟ್ ಲೊಕೇಶನ್ ಕಳಿಸಿದ್ರೆ ಸಾಕು. ಬೋರ್ವೆಲ್ ಪಾಯಿಂಟ್ ಇಂದ ಹಿಡಿದು, ಬೋರ್ವೆಲ್ ಲೊಕೇಶನ್ ಇಂದ ಹಿಡಿದು, ಬೋರ್ವೆಲ್ ಹಾಕ್ಸೋದ್ರಿಂದ ಹಿಡಿದು, ಪ್ಲಾನ್ ಸ್ಯಾಂಕ್ಷನ್, ಎಲೆಕ್ಟ್ರಿಕಲ್ ಕನೆಕ್ಷನ್ಸ್, ಟಿಲ್ BWSSB ಕನೆಕ್ಷನ್ಸ್ ಟರ್ನ್ ಕೀ ಮಾಡಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ಕೊಡ್ತೀವಿ ಸರ್. ನಿಮಗೆ ಯಾವುದೇ ತರ ಟೆನ್ಷನ್ ಇಲ್ದಂಗೆ ಹ್ಯಾಸಲ್ ಫ್ರೀ ಆಗಿ ವಿತ್ ಪ್ರತಿಯೊಂದು ಅಪ್ಡೇಟು ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಬರ್ತಲೇ ಇರುತ್ತೆ. ಇವತ್ತೊಂದು ಲೋಡ್ M-Sand ಬರಲಿ, ಒಂದು ಲೋಡ್ ಬ್ರಿಕ್ಸ್ ಬರಲಿ, ಇವತ್ತೊಂದು ವರ್ಕ್ ನಡೀಲಿ, ಅದೆಲ್ಲ ನಿಮಗೆ ವಾಟ್ಸಪ್ಪಲ್ಲಿ ನೀವು ಕೂತಿರೋ ಜಾಗಕ್ಕೆ ಅಪ್ಡೇಟ್ ಆಗ್ತಾ ಇರುತ್ತೆ. ಓಕೆ. ಸೊ ಹಾಗಾಗಿ ಎನಿ ಟೈಮ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಸೂಪರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಡೀಟೇಲ್ಸ್ ಕೊಡಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.